ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವಂತಹ ಎಲ್ಲ ನನ್ನ ಸ್ನೇಹಿತರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ಇವತ್ತು ಬೈಬಲ್ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಬೈಬಲ್ ಹೇಗೆ ಓದಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಾಗೆ ನಿಮ್ಮ ಗ್ರೂಪ್ಗಳಲ್ಲೆಲ್ಲ ಶೇರ್ ಮಾಡ್ಕೊಳ್ರಿ. ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಬೈಬಲ್ ಗ್ರಂಥವನ್ನು ಯಾವ ವಿಧಾನದಲ್ಲಿ ಧ್ಯಾನಿಸಬೇಕು, ಯಾವ ವಿಧಾನದಲ್ಲಿ ಧ್ಯಾನಿಸಿದರೆ ನಮಗೆ ಅರ್ಥವಾಗುತ್ತದೆ, ಅದರ ಸಾರಾಂಶವೇನು, ಅದರ ಆಳವನ್ನು ಪರೀಕ್ಷಿಸುವುದಕ್ಕೆ ನಾವು ಯಾವ ವಿಧಾನದಲ್ಲಿ ಓದಬೇಕು ಎಂಬುವ ಸ್ವಲ್ಪ ವಿಷಯಗಳನ್ನು ವಿಡಿಯೋ ಮುಖಾಂತರ ಕಲಿತುಕೊಳ್ಳೋಣ. ತುಂಬ ಜನ ವಾಕ್ಯವನ್ನು ಕಲಿತುಕೊಳ್ಳುತ್ತಿರುವವರು ಅದರ ಸಾರಾಂಶವನ್ನು ಸರಿಯಾಗಿ ತಿಳಿದುಕೊಳ್ಳದ ಸ್ಥಿತಿಯಲ್ಲಿ ಇರುತ್ತಾರೆ. ಹಾಗೆ ಅನ್ಯರು, ಯೌವನಸ್ಥರು, ಇನ್ನು ಉಳಿದವರೂ ಕೂಡ, ಹೊಸದಾಗಿ ಪ್ರಾರಂಭಿಸುವವರೂ ಕೂಡ ಅನೇಕ ಸಂದೇಹಗಳು, ಪ್ರಶ್ನೆಗಳು ಹೆಚ್ಚಾಗಿ ಕೇಳುವಂತಹ ಪ್ರಶ್ನೆ ಆಗಿರುತ್ತವೆ. ಬೈಬಲನ್ನು ಹೇಗೆ ಓದಬೇಕು, ಎಲ್ಲಿಂದ ಪ್ರಾರಂಭಿಸಬೇಕು, ಹೇಗೆ ಕಲಿತುಕೊಳ್ಳಬೇಕು, ಅದರ ಮೂಲ ಸಾರಾಂಶ ಹೇಗೆ ನಮಗೆ ಅರ್ಥವಾಗುತ್ತದೆ ಎಂದು ಕೇಳುತ್ತಾರೆ. ಧ್ಯಾನಿಸುವ ವಿಷಯದಲ್ಲಿ ಸ್ವಲ್ಪ ಪರಿಣಾಮಗಳು ಅವರಿಗೆ ಮುಖ್ಯ. ಅದಕ್ಕೆ ಈ ವಿಡಿಯೋದಲ್ಲಿ ಎಲ್ಲವನ್ನು ತಿಳಿಸುತ್ತೇನೆ. ಪೂರ್ತಿಯಾಗಿ ಕಡೆಯವರೆಗೂ ಎಲ್ಲಿಯೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಮೊದಲನೆಯದು, ಯಾವ ಪುಸ್ತಕವನ್ನು ಓದಬೇಕಾದರೂ ಅದನ್ನು 3 ವಿಧಾನದಲ್ಲಿ ಓದುತ್ತಾರೆ. ತುಂಬ ಜನ ಒಂದು ಪುಸ್ತಕವನ್ನು ಓದುವಂತೆ, ನ್ಯೂಸ್ ಪೇಪರ್ ಓದುವಂತೆ, ಕತೆ ಪುಸ್ತಕ ಓದುವಂತೆ ಓದುತ್ತಾ ಇರುತ್ತಾರೆ. ಈ ವಿಧಾನದಲ್ಲಿ ಎಷ್ಟೇ ಓದಿದರೂ ಸರಿಯೇ ಅರ್ಥವಾಗುವುದಿಲ್ಲ. ಅವರು ಎಷ್ಟೇ ಜ್ಞಾನಿಗಳು ಆದರೂ ಕೂಡ ಆ ವಿಧಾನದಲ್ಲಿ ಓದಿದರೆ ಅದರ ಸಾರಾಂಶ ಗ್ರಹಿಸಲು ಆಗುವುದಿಲ್ಲ. ಇದು ಮೊದಲನೆಯದು. ಎರಡನೆಯದು, ಒಬ್ಬೊಬ್ಬರು ಶಬ್ದಕೋಶಗಳ ರೀತಿಯಲ್ಲಿ ಓದುತ್ತಿರುತ್ತಾರೆ. ತುಂಬ ಜನ ಕ್ರೈಸ್ತರು ಕೂಡ ಶಬ್ದಕೋಶಗಳ ರೀತಿಯಲ್ಲೇ ಓದುತ್ತಿರುತ್ತಾರೆ. ಶಬ್ದಕೋಶಗಳೇ ಮುಖ್ಯ ಅವರಿಗೆ. ಆ ಶಬ್ದಕೋಶದಿಂದಲೇ ಓದಿ ಅದರ ಸಾರಾಂಶವನ್ನು, ಆಳವನ್ನು ಆತ್ಮಿಕವಾಗಿ ಅರ್ಥ ಮಾಡಿಕೊಳ್ಳಲು ಅವರಿಗೆ ಸಾಧ್ಯವಾಗುವುದಿಲ್ಲ. ಮೂರನೆಯದು, ಸಂಪರ್ಕದಿಂದ ಓದಬೇಕು. ಪ್ರಸ್ತುತ ಎಲ್ಲ ವಿಷಯಗಳಿಗೆ ಅನ್ವಯಿಸುತ್ತಿದೆಯಾ ಎಂದು ನೋಡಿಕೊಂಡು ಓದಬೇಕು. ಯಾವ ಪುಸ್ತಕವಾಗಲಿ, ಯಾವ ಗ್ರಂಥವಾಗಲಿ, ಯಾವುದಾದರೂ ಸರಿಯೇ 3 ವಿಧಾನದಲ್ಲಿ ಓದುತ್ತಾರೆ. ಆದರೆ ಮಹಾಜ್ಞಾನಿಗಳು ಹಾಗೆ ಮಹಾವಿವೇಕಿಗಳು ಇದ್ದಾರೆ, ಸಂಪರ್ಕದ ಮುಖಾಂತರ ಓದುತ್ತಿರುತ್ತಾರೆ. ಆದರೆ ಇಲ್ಲಿ ಬೈಬಲ್ ಓದುವುದಕ್ಕೆ ಬೇಕಾಗಿರುವುದು ಜ್ಞಾನ. ನಾಲ್ಕನೆಯದು, ಆತ್ಮಿಕತೆ ಇಲ್ಲದೆ ಅದರ ಸಾರಾಂಶವು ತಿಳಿಯಲಾಗುವುದಿಲ್ಲ, ಅದರ ಆಳವೂ ತಿಳಿಯಲಾಗುವುದಿಲ್ಲ. ಭವಿಷ್ಯವಾಣಿಗಳು ಯಾವ ವಿಧಾನದಲ್ಲಿ ಇದ್ದಾವೆ, ಅದನ್ನು ಹೇಗೆ ಸಂಪರ್ಕಿಸುವುದು ಎಂಬುದನ್ನು ಆತ್ಮಿಕವಾಗಿ ಓದುತ್ತಿರಬೇಕು. ಹೀಗೆ ಓದುತ್ತಿದ್ದರೆ ನಮಗೆ ಅರ್ಥವಾಗುತ್ತದೆ. ಉಳಿದ ಪುಸ್ತಕಗಳ ರೀತಿಯೇ ಬೈಬಲ್ ಓದುವುದು ಅಷ್ಟು ಸುಲಭವಲ್ಲ. ಆದರೆ ಸ್ವಲ್ಪ ಆತ್ಮಿಕ ಜ್ಞಾನವನ್ನು ಒಳಗೊಂಡಿರುವವರಿಗೆ ಸಹಜವಾಗಿ ಅರ್ಥವಾಗುವ ಸಾಧ್ಯತೆ ಇರುತ್ತದೆ. ಎಷ್ಟೇ ಓದಿದರೂ ಸರಿಯೇ ತುಂಬ ಜನರಿಗೆ ಅರ್ಥವಾಗುವುದಿಲ್ಲ. ವಾಕ್ಯವನ್ನು ಧ್ಯಾನಿಸುತ್ತಾ ಆತ್ಮಿಕವಾಗಿ ಇರುವವರನ್ನು ನೋಡಿ ಸ್ಪಷ್ಟವಾಗಿ ವಿವರಿಸುತ್ತಾರೆ, ಅದರ ಒಂದು ಸಾರಾಂಶವನ್ನು ಗ್ರಹಿಸುತ್ತಾರೆ. ಹೀಗೆ ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಕೂಡ ಬೈಬಲ್ ಮುಂದೆ ತಂದು ಕೂರಿಸಿದರೆ ಓದುವ ಸ್ಥಿತಿಯಲ್ಲಿ ಇರುತ್ತಾರೆ. ಆದರೆ ಅದು ಅವರಿಗೆ ಅರ್ಥವಾಗುವುದಿಲ್ಲ. ನಾವು ಬೈಬಲನ್ನು ಓದುತ್ತಾ ಧ್ಯಾನಿಸುತ್ತಾ ಇರುವಾಗ ವಾಕ್ಯದ ಮುಖಾಂತರ ತುಂಬ ಜ್ಞಾನ ನಮಗೆ ದೊರೆಯುತ್ತದೆ. ಆ ವಿಧಾನದಲ್ಲಿ ಬಂದಂತಹ ಜ್ಞಾನ ನಮಗೆ ಇದ್ದರೆ ಲೋಕದಲ್ಲಿ ಯಾವ ಪುಸ್ತಕವಾದರೂ, ಯಾವ ವಿಷಯವಾದರೂ ಸರಿಯೇ ಸರಳವಾಗಿ ಓದಬಹುದು. ಲೋಕವನ್ನೇ ಜಯಿಸಿದವನೂ ಕೂಡ ಬೈಬಲ್ ಮುಂದೆ ಬಂದರೆ ಬೈಬಲ್ ಅರ್ಥ ಮಾಡಿಕೊಳ್ಳುವುದು ಕಠಿಣ. ಅದಕ್ಕೆ ಇದು ಅಷ್ಟೊಂದು ಮುಖ್ಯತ್ವವಿದೆ. ಬೈಬಲ್ ಓದುವುದರಲ್ಲಿ ಸ್ವಲ್ಪ ಸ್ವಲ್ಪ ನಾವು ಕಲಿತುಕೊಳ್ಳುತ್ತಾ ಇರಬೇಕು. ಆತ್ಮಿಕವಾಗಿ ಬೆಳೆಯಬೇಕು. ಅದನ್ನು ಜೀವನದಲ್ಲಿ ಅನ್ವಯಿಸಿಕೊಳ್ಳಬೇಕು. ದಿನನಿತ್ಯವೂ ಬೈಬಲ್ ಸಂಪರ್ಕದಲ್ಲೇ ಇರಬೇಕು. ಇದು ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ. ಅದಕ್ಕೆ ತುಂಬ ಜನಕ್ಕೆ ಬೈಬಲ್ ಅರ್ಥವಾಗುವುದಿಲ್ಲ. ತುಂಬ ವರ್ಷಗಳಿಂದ ಧ್ಯಾನಿಸುತ್ತಿದ್ದರೂ ಅದರಲ್ಲಿ ಅರ್ಥವಾಗದೇ ಇರುವುದು ನಮಗೆ ಇರುತ್ತದೆ. ಅದರಲ್ಲಿ ಸ್ವಲ್ಪ ವಿಷಯಗಳನ್ನು ನಾನು ಹೇಳುತ್ತೇನೆ. ಅದರಲ್ಲಿ ನಾನು ಒಂದು ತಂತ್ರವನ್ನು ನಿಮಗೆ ಹೇಳುತ್ತೇನೆ. ಅದನ್ನು ಹಿಡಿದು ಅರ್ಥ ಮಾಡಿಕೊಳ್ಳುವ ವಿಧಾನ, ಧ್ಯಾನಿಸುವ ವಿಧಾನ, ಓದುವ ವಿಧಾನವನ್ನು ನೀವು ಕಲಿತುಕೊಂಡರೆ ತುಂಬ ಚೆನ್ನಾಗಿ ಅರ್ಥವಾಗುತ್ತದೆ. ಅದರ ರಹಸ್ಯ, ಅದರ ಆಳ, ಅದರ ಸಾರಾಂಶವೂ ನಿಮಗೆ ಅರ್ಥವಾಗುತ್ತದೆ. ಅದನ್ನು ಹೇಳುವ ಮೊದಲು ಸ್ವಲ್ಪ ವಿಷಯಗಳನ್ನು ಗ್ರಹಿಸೋಣ. ತುಂಬ ಜನ ಬೈಬಲ್ ಓದಬೇಕಾದರೆ ಅದನ್ನು ಒಂದು
ಕೆಲಸವಾಗಿ ಇಟ್ಟುಕೊಳ್ಳುತ್ತಾರೆ. ಬೈಬಲ್ ಓದುವುದು ನಮಗೆ ಒಂದು ಕೆಲಸವಲ್ಲ, ಅದು ಪ್ರಾಮುಖ್ಯತೆ. ಅದಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಯಾಕೆಂದರೆ ನಮ್ಮ ನಡವಳಿಕೆಗಳನ್ನು ಸರಿ ಮಾಡುವುದು ಅದೇ. ಸ್ವಲ್ಪ ಜನ ಹೇಳುತ್ತಾರೆ, ಬೈಬಲನ್ನು ಇಷ್ಟು ದಿನದಲ್ಲಿ ಪೂರ್ತಿ ಮಾಡಿರಿ, ಇಷ್ಟು ತಿಂಗಳಲ್ಲಿ ಪೂರ್ತಿ ಮಾಡಿರಿ, ಯಾವುದಾದರೂ ಒಂದು ಸಮಯವನ್ನು ಇಟ್ಟುಕೊಳ್ಳಿರಿ ಎನ್ನುತ್ತಾರೆ. ಅಂತಹ ಸಂದರ್ಭದಲ್ಲಿ ಏನು ಅನಿಸುತ್ತದೆ ಎಂದರೆ ಎಷ್ಟು ದಿನವಾಗುತ್ತದೆ, ಎಷ್ಟು ತಿಂಗಳು ಆಗುತ್ತವೆ ಎನ್ನಿಸುತ್ತದೆ ಹೊರತು ಅದರಲ್ಲಿ ಇರುವ ಸಾರಾಂಶವನ್ನು ಗ್ರಹಿಸಲು ಆಗುವುದಿಲ್ಲ. ಇಷ್ಟೇ ದಿನದಲ್ಲಿ ಓದಿದರೆ ಪರಲೋಕ ಬಂದು ಬಿಡುತ್ತದಾ? ಬೈಬಲನ್ನು 3 ಸಾರಿ 4 ಸಾರಿ 10 ಸಾರಿ ಓದಿದರೆ ಪರಲೋಕ ಬಂದು ಬಿಡುತ್ತದಾ? ಬೈಬಲನ್ನು ಓದಿದರೆ ಪರಲೋಕ ಬರುವುದಿಲ್ಲ. ಬೈಬಲನ್ನು ಓದಿ ಅದನ್ನು ಧ್ಯಾನಿಸಿ ಅದು ಅರ್ಥ ಮಾಡಿಕೊಂಡು ಓದಿದ ವಾಕ್ಯವನ್ನು ಹಿಡಿದು ಜೀವಿಸಿದರೆ ಆಗ ದೇವರು ನಿಮಗೆ ತನ್ನ ಕುಮಾರನನ್ನು ನಿಮಗೆ ಕೊಡುತ್ತಾನೆ. ಹಾಗೆ ಪರಲೋಕದಲ್ಲಿ ನಿಮಗೆ ಜಾಗವನ್ನು ಕೊಡುತ್ತಾರೆ. ಆದರೆ ನೀವು ಪರಲೋಕಕ್ಕೆ ಸೇರಬೇಕಾದರೂ, ನಿತ್ಯ ರಾಜ್ಯವನ್ನು ಸೇರಬೇಕಾದರೂ, ಲೋಕದಲ್ಲಿ ತನ್ನ ಮಕ್ಕಳೆನ್ನಿಸಿಕೊಳ್ಳಬೇಕಾದರೆ ಮೊದಲು ನಿಮಗೆ ವಾಕ್ಯವೆಂದರೆ ಏನು ಎಂಬುದು ಸ್ಪಷ್ಟತೆ ಇರಬೇಕು, ಅರ್ಥವಾಗಬೇಕು, ಧ್ಯಾನಿಸಬೇಕು. ನಿಮ್ಮ ನಡವಳಿಕೆಯನ್ನು ಸರಿ ಮಾಡುವುದು ವಾಕ್ಯ. ಅದರಿಂದ ನೀವು ನಡೆಯಬೇಕಾದರೆ ಸರಿಯಾಗಿ ವಾಕ್ಯವನ್ನು ಧ್ಯಾನಿಸಿ ಅರ್ಥ ಮಾಡಿಕೊಳ್ಳುವುದು ತುಂಬಾನೇ ಅವಶ್ಯಕತೆ. ಆದುದರಿಂದ ಇಷ್ಟು ದಿನ ಅಷ್ಟು ದಿನ ಓದಬೇಡ ಎನ್ನುವುದು ಅಲ್ಲ. ಓದುವಾಗ ಧ್ಯಾನಿಸುವಾಗ ಅದರ ಸಾರಾಂಶವನ್ನು, ಅದರ ಸಂದರ್ಭವನ್ನು ಹೇಗೆ ಗ್ರಹಿಸಿಕೊಳ್ಳಬೇಕೆಂದು ನಾನು ಗುರುತಿಸುತ್ತಿದ್ದೇನೆ. ಇದು ಕಂಠಪಾಠ ಮಾಡುವುದಕ್ಕೇನು ಪುಸ್ತಕವಲ್ಲ, ಇದು ಬೈಬಲ್. ಅದು ಗುರುತು ಮಾಡಿಕೊಂಡೇ ಜ್ಞಾನದಲ್ಲಿ ಇಟ್ಟುಕೊಳ್ಳಬೇಕೆಂಬ ಅವಶ್ಯಕತೆ ಇಲ್ಲ. ಅದು ನಿಮ್ಮ ಹೃದಯಕ್ಕೆ ಮುಟ್ಟಬೇಕು. ನಿಮ್ಮ ಹೃದಯವನ್ನು ಆ ವಾಕ್ಯವು ಮುಟ್ಟುವಂತೆ ಓದಬೇಕೇ ಹೊರತು ಗುರುತು ಮಾಡುವುದು ಅಲ್ಲ. ಯಾರೋ ಕೇಳುತ್ತಾರೆ ಅದನ್ನು ತೋರಿಸಬೇಕು ಎನ್ನುವುದೂ ಅಲ್ಲ. ಸಂಡೇ ಕ್ಲಾಸ್ ಮಕ್ಕಳಿಗೆ ಮುಖ್ಯವಾದ ವಾಕ್ಯಗಳನ್ನು ಅವರ ಹೃದಯಕ್ಕೆ ಹೋಗುವಂತೆ ಅವರು ಪ್ರಯತ್ನ ಮಾಡುತ್ತಿರುತ್ತಾರೆ. ಆ ವಿಧವಾಗಿ ನಿಮ್ಮ ಹಣೆಯ ಮೇಲೆ ಗುರುತು ಮಾಡಿಕೊಳ್ಳುವುದು ಆಗುವುದಿಲ್ಲ. ಆದರೆ ಹೃದಯಕ್ಕೆ ಮುಟ್ಟುವಂತೆ ಓದಿಕೊಳ್ಳಿರಿ ಸಾಕು. ಈಗ ಮುಖ್ಯವಾದ ವಿಷಯವೇನೆಂದರೆ ಲೇಖಕರ ಬಗ್ಗೆ ಮುಖ್ಯವಾಗಿ ತಿಳಿದುಕೊಳ್ಳಬೇಕು. ಯಾರು ಯಾರಿಗೆ ಬರೆದರೂ, ಯಾವುದಕ್ಕಾಗಿ ಬರೆಯುತ್ತಿದ್ದಾರೆ, ಅದರ ಸಾರಾಂಶವೇನು, ಅವರ ಉದ್ದೇಶವೇನು, ಪ್ರತಿಯೊಬ್ಬರೂ ಮುಖ್ಯವಾಗಿ ಇದನ್ನು ತಿಳಿದುಕೊಳ್ಳಬೇಕು. ಆಗಾಗ ಓದುವರಾಗಲಿ, ಹೊಸದಾಗಿ ಓದುವರಾಗಲಿ, ಆಗಾಗ ಓದಿ ಗುರುತು ಹಾಕಿಕೊಳ್ಳುವವರಾಗಲಿ, ಮತ್ತೆ ಹೊಸದಾಗಿ ಪ್ರಾರಂಭಿಸಬೇಕು ಎಂಬುವವರಾಗಲಿ, ಇಲ್ಲವೆಂದರೆ ಮಾನಸಾಂತರ ಹೊಂದಿ ಬೈಬಲ್ ತಿಳಿದುಕೊಳ್ಳಬೇಕೆನ್ನುವರಾಗಲಿ, ಇಲ್ಲವೆಂದರೆ ಬೈಬಲ್ ಓದುವುದನ್ನು ಕಲಿತುಕೊಳ್ಳಬೇಕೆನ್ನುವರು ಆಗಲಿ, ಯಾರೆಲ್ಲ ಹಾಗೆ ಅಂದುಕೊಳ್ಳುತ್ತೀರೋ ಅವರಿಗೆ ನಾನು ಕೊಡುವ ಒಂದು ಸಲಹೆ ಏನು ಎಂದರೆ, ಒಂದು ಉತ್ತಮವಾದ ಸಲಹೆ. ನೀವು ಆದಿಕಾಂಡದಿಂದ ಪ್ರಕಟಣೆಯವರೆಗೂ ನೀವು ಓದುತ್ತಾ ಇದ್ದರೆ ಒಂದೊಂದು ಕಡೆ ನಿಮಗೆ ಅರ್ಥವಾಗದೆ ಹೋಗಬಹುದು. ಅದರ ಸಾರಾಂಶವೂ ಅರ್ಥವಾಗದೆ, ಅದು ತಲೆ ತುಂಬಿಸಿಕೊಳ್ಳದೆ ಒಂದೊಂದು ಸಮಯದಲ್ಲಿ ಬಿಟ್ಟು ಬಿಡುತ್ತೇವೆ. ಆದರೆ ನಾನು ಕೊಡುವ ಉತ್ತಮವಾದ ಸಲಹೆ ಏನು ಎಂದರೆ, ಯಾರಾದರೂ ಪ್ರಾರಂಭಿಸುವವರು ಮೊಟ್ಟ ಮೊದಲಿಗೆ ಯೋಹಾನ ಸುವಾರ್ತೆಯಿಂದ ಪ್ರಾರಂಭಿಸಿರಿ. ಯಾಕೆಂದರೆ ನಾವು ಹೊಸ ಒಡಂಬಡಿಕೆಯಲ್ಲಿ ಇದ್ದೇವೆ. ನಾವು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದದ್ದು ಹೊಸ ಒಡಂಬಡಿಕೆ. ಅದನ್ನು ಅನುಸರಿಸಿ ಹೇಗೆ ಜೀವಿಸಬೇಕೆಂದು ನಾವು ಕಲಿತುಕೊಳ್ಳಬೇಕು. ಆದುದರಿಂದ ಸರ್ವಲೋಕವನ್ನು ತಿಳಿದುಕೊಳ್ಳಬೇಕಾದರೆ ಆದಿಕಾಂಡ 1ನೇ ಅಧ್ಯಾಯದಲ್ಲೇ ಚರಿತ್ರೆಯ ಅಂಶವೂ, ಉತ್ತಮವಾದ ಅಂಶವೂ, ಮೂಲ ಅಂಶವೂ ಇರುತ್ತದೆ. ಆದುದರಿಂದ ಆ 1ನೇ ಅಧ್ಯಾಯವು ಯೋಹಾನ ಸುವಾರ್ತೆಯಲ್ಲಿ ಇರುವುದರಿಂದ ಮೊದಲು ಯೋಹಾನ ಸುವಾರ್ತೆಯನ್ನು ಧ್ಯಾನಿಸಿ, ನಂತರ ಮತ್ತಾಯ, ಮಾರ್ಕ, ಲೂಕ, ಈ ಸುವಾರ್ತೆಗಳ ನಂತರ ಇನ್ನು ಉಳಿದ ಅಪೊಸ್ತಲರು, ಪತ್ರಿಕೆಗಳು ಎಲ್ಲವನ್ನು ಧ್ಯಾನಿಸಿರಿ. ಆಗ ನೀವು ಮತ್ತೆ ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಯವರೆಗೆ ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ಇಲ್ಲವೆಂದರೆ ನೀವು ಮೊಟ್ಟ ಮೊದಲಿಗೆ ನಿಮಗೆ ಆತ್ಮಿಕತೆ ಎಂಬುದು ಬಹಳ ಮುಖ್ಯ. ಬೈಬಲ್ನಲ್ಲಿ ಜ್ಞಾನ, ಆತ್ಮಿಕತೆಯನ್ನು ಹೊಂದಿಕೊಂಡು ನಿಮಗೆ ಬೈಬಲ್ ಸಂಪರ್ಕವಿರಬೇಕಾದರೆ ಯೋಹಾನ ಸುವಾರ್ತೆಯನ್ನು ಓದಿರಿ. ಆಗ ನಿಮಗೆ ಹೊಸ ಒಡಂಬಡಿಕೆಯ ಬಗ್ಗೆ ಸ್ಪಷ್ಟವಾದ ಸ್ವಲ್ಪ ವಿಷಯಗಳು ನಿಮಗೆ ತಿಳಿಯುತ್ತದೆ.
ಆಗ ನೀವು ಹಳೆಯ ಒಡಂಬಡಿಕೆಯನ್ನು ಕೂಡ ಓದಿದಂತೆ ಆದರೆ ಆಗ ಹೊಸ ಒಡಂಬಡಿಕೆಯಲ್ಲಿ ನೆರವೇರಿದ ಭವಿಷ್ಯವಾಣಿ ನಿಮಗೆ ಅರ್ಥವಾಗುತ್ತದೆ. ಈ ಭವಿಷ್ಯವಾಣಿ ಯೇಸು ಕ್ರಿಸ್ತನು ನೆರವೇರಿಸಿದರು ಎಂದು ಅರ್ಥವಾಗುತ್ತದೆ. ಆದದ್ದರಿಂದ ಆ ವಿಧವಾಗಿ ಓದಿಕೊಳ್ಳಬೇಕು. ಇಲ್ಲವೆಂದರೆ ಇನ್ನೊಂದು ಮುಖ್ಯ ವಿಷಯವನ್ನು ತಿಳಿಸುತ್ತೇನೆ. ಏನು ಎಂದರೆ, ಪ್ರಾರಂಭದಿಂದ ಕಡೆಯವರೆಗೆ ಕನಿಷ್ಠ ಒಂದು ಸಾರಿಯಾದರೂ ಓದಿದರೆ ತುಂಬ ಚೆನ್ನಾಗಿ ಇರುತ್ತದೆ. ಏಕೆಂದರೆ ನಮಗೆ ವಾಕ್ಯವೆಂಬುದು ನಮಗೆ ಅಡಿಪಾಯವಾಗಿ ಇರಬೇಕು. ಆದ್ದರಿಂದ ನೀವು ಓದಿದಾಗ, ಧ್ಯಾನಿಸಿದಾಗ, ನಂತರ ಏನು ನಡೆದಿದೆ, ಯಾವುದು ಆದ ಮೇಲೆ ಯಾವುದು ನಡೆಯುತ್ತದೆ, ಯಾರ ನಂತರ ಯಾರು ಬಂದರು, ಯಾವ ಪ್ರವಾದಿಯಾದ ಮೇಲೆ ಯಾವ ಪ್ರವಾದಿ ಬಂದರು, ಯಾವ ಕಾಲವಾದ ಮೇಲೆ ಯಾವ ಕಾಲವಿದೆ ಎಂಬ ವಿಷಯಗಳು ನಿಮಗೆ ಅರ್ಥವಾಗಬೇಕಾದರೆ ಆದಿಕಾಂಡದಿಂದ ಪ್ರಕಟಣೆಯವರೆಗೂ ಕೂಡ ಓದುತ್ತಾ ಇರಬೇಕು. ಆ ಅಡಿಪಾಯ ಎಂಬುದು ಮುಖ್ಯ. ಅದನ್ನೇ ಮುಖ್ಯವಾಗಿ ಗಮನಿಸಿ. ಆದರೆ ಹೊಸಬರಿಗೆ ಗೊಂದಲವಾಗದೇ ಇರಬೇಕಾದರೆ ನಾನು ಕೊಡುವ ಸಲಹೆ ಏನು ಎಂದರೆ, ಯೋಹೋನ ಸುವಾರ್ತೆಯನ್ನು ಪ್ರಾರಂಭಿಸಿ ನಂತರ ಎಲ್ಲ ಸುವಾರ್ತೆಯನ್ನು ಪತ್ರಿಕೆಗಳನ್ನು ಓದಿದರೆ ನೀವು ದೇವರಲ್ಲಿ ನಡೆಯುವುದಕ್ಕೆ ಬೇಕಾದ ಶಕ್ತಿ, ಸಮರ್ಥನೆ ನಿಮಗೆ ಎಲ್ಲವೂ ದೊರಕುತ್ತವೆ. ಈ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ, ಧ್ಯಾನಿಸುವುದಕ್ಕೆ ಯಾವ ವಿಧಾನದಲ್ಲಿ ಧ್ಯಾನಿಸಿದರೆ ಅದರ ಸಾರಾಂಶಗಳು ಅರ್ಥವಾಗುತ್ತದೆ, ಅದರ ಆಳವು ಅರ್ಥವಾಗುತ್ತದೆ, ಅದನ್ನು ತಿಳಿಸುವುದಕ್ಕೆ ಒಂದು ಚಿಕ್ಕ ಉದಾಹರಣೆಯ ಮುಖಾಂತರ ನಿಮಗೆ ತಿಳಿಸುತ್ತೇನೆ. ಇಂಗ್ಲಿಷ್ ಆಲ್ಫಬೆಟ್ಸ್ನಲ್ಲಿ ವೋವಲ್ಸ್ ಅಂಡ್ ಕಾನ್ಸನೆಂಟ್ಸ್ ಎಂಬ 2 ವಿಧಗಳು ಇರುತ್ತವೆ. ಅದರಲ್ಲಿ ವೋವಲ್ಸ್ AEIOU. ಇಲ್ಲಿ AEIOU ಮುಖಾಂತರ ಈ ರೀತಿಯಾಗಿ ನಾವು ಧ್ಯಾನಿಸಬೇಕು ಎಂಬುದರ ವಿಷಯದ ಬಗ್ಗೆ ಜಾಗರೂಕತೆಯಿಂದ ಗಮನಿಸಿರಿ. ಮೊದಲು AEIOU ಅನ್ನು ಉಲ್ಟಾ ಮಾಡಿ ನೋಡಿ. ಯು ಮೀನ್ಸ್ ಅಂಡರ್ಸ್ಟ್ಯಾಂಡಿಂಗ್, ಅದನ್ನು ಅರ್ಥ ಮಾಡಿಕೊಂಡು ಓದಿರಿ. ನಂತರ O ಅಂದರೆ ಅಬ್ಸರ್ವೇಷನ್, ಎಂದರೆ ಯಾವ ವ್ಯಕ್ತಿ ಬರೆದನು, ಯಾರಿಗೆ ಬರೆದನು, ಅದರ ಸಾರಾಂಶವನ್ನು ಅವಲೋಕನ ಮಾಡಿಕೊಳ್ಳಬೇಕು, ಅದನ್ನು ಅಬ್ಸರ್ವ್ ಮಾಡಬೇಕು. ಈಗ ಇಂಟರ್ಪ್ರಿಟೇಷನ್ ಎಂದರೆ ಯಾವ ಪ್ರವಾದನೆ ಎಲ್ಲಿ ನೆರವೇರಿದೆ, ಈ ವಾಕ್ಯ ಎಲ್ಲಿ ಬರೆಯಲ್ಪಟ್ಟಿದೆ ಎಂಬುದು ತಿಳಿದುಕೊಳ್ಳಬೇಕು. ಇನ್ನೊಂದು ಏನು ಎಂದರೆ, ಈಗ 4 ಸುವಾರ್ತೆಯಲ್ಲಿ ಕೂಡ ಒಂದು ಸುವಾರ್ತೆ ದೇವರ ಜನನದ ಬಗ್ಗೆ ಆಗಲಿ, ಯಾವುದಾದರೊಂದು ವಿಷಯದ ಬಗ್ಗೆ ಆಗಲಿ, ಈಗ ಜನನದ ಬಗ್ಗೆ ಕುರಿತು ಈ ಸುವಾರ್ತೆಯಲ್ಲಿ ಏನಿದೆ, ಆ ಸುವಾರ್ತೆಯಲ್ಲಿ ಏನಿದೆ, ವಾಕ್ಯಾನುಸಾರವಾಗಿ ಓದಿಕೊಳ್ಳುತ್ತಾ ಇರಬೇಕು. ಎಲ್ಲಿ ಪ್ರವಾದನೆಗಳು ನೆರವೇರಿದೆ, ಅದರ ಬಗ್ಗೆ ಎಲ್ಲಿ ಹೇಳಲ್ಪಟ್ಟಿದೆ, ಯಾವ ವಿಧಾನದಲ್ಲಿ 4 ಸುವಾರ್ತೆಗಳು ಹೇಗೆ ಬರೆಯಲ್ಪಟ್ಟಿವೆ, ಈ ವಿಧಾನದಲ್ಲಿ ಅದನ್ನು ಇಂಟರ್ಪ್ರಿಟೇಷನ್ ಮಾಡಿಕೊಂಡು ಓದಬೇಕು. ನಂತರ ಎವಿಲೇಷನ್, ಯಾರಿಗೋಸ್ಕರ, ಯಾರಿಗಾಗಿ, ಯಾರು ಹೇಳಿದರು, ಯಾವುದರ ಬಗ್ಗೆ ಹೇಳಿದರು, ಈ ವಿಧಾನವಾಗಿ ಎವಿಲೇಷನ್ ಮಾಡಿಕೊಂಡು ಓದಬೇಕು. ಕಡೆಯದಾಗಿ ಅಪ್ಲಿಕೇಶನ್, ಇದು ಮುಖ್ಯವಾದದ್ದು. ಅಪ್ಲಿಕೇಶನ್ ಏನು ಎಂದರೆ ನಮಗೆ ಅನ್ವಯಿಸಿಕೊಂಡು ಓದಬೇಕು, ನಾವು ಅದನ್ನು ಅಪ್ಲೈ ಮಾಡಿಕೊಂಡು ಓದಬೇಕು. ಈಗ ನೋಡಿ, ಸ್ವಲ್ಪ ನಮಗೆ ಕಾಣಿಸುವ ಆಜ್ಞೆಗಳನ್ನು ನಮ್ಮ ಜೀವಿತಕ್ಕೆ ಅನ್ವಯಿಸಿಕೊಂಡು ಓದಬೇಕು. ಆತ್ಮಿಕ ಜೀವಿತಕ್ಕೆ, ಲೋಕ ಸಂಬಂಧ ಜೀವಿತಗಳಿಗೂ ಅದನ್ನು ಅನ್ವಯಿಸಿಕೊಂಡು ಓದಬೇಕು. ಅದು ಅನ್ವಯಿಸುತ್ತದೆಯೋ ಇಲ್ಲವೋ, ಯಾವ ವಿಧಾನದಲ್ಲಿ ಇದ್ದಾವೆ, ನಮ್ಮ ಜೀವನಕ್ಕೆ ಯಾವ ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತವೆ, ಅವು ನಮಗೆ ಯಾವ ವಿಧಾನದಲ್ಲಿ ಬೋಧಿಸುತ್ತವೆ, ಅದು ನಮಗೆ ಅಪ್ಲೈ ಮಾಡಿಕೊಂಡು ಓದಬೇಕು. ಬೈಬಲ್ ಓದುವಾಗ ಈ 5 ಓವಲ್ಸ್ ಅನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಈ 5 ಸಾರಾಂಶಗಳನ್ನು ಗ್ರಹಿಸಿಕೊಳ್ಳಿರಿ. ಈ 5 ವಿಷಯಗಳು ಮುಖಾಂತರ ನೀವು ಓದಿದರೆ ಅದರ ಆಳವನ್ನು, ಅದರ ಸಾರಾಂಶವನ್ನು ನಿಮಗೆ ತಿಳಿಯುತ್ತದೆ. ತುಂಬ ಚೆನ್ನಾಗಿ ಧ್ಯಾನಿಸುತ್ತಿರುತ್ತೀರಾ, ಆದರೆ ಒಂದೊಂದು ಸಾರಿ ಚಿಕ್ಕ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳದೆ ಹೋಗಿಬಿಡುತ್ತೇವೆ. ಅಂತಹ ಸಮಯದಲ್ಲಿ ಈ ಒಂದು ಟ್ರಿಕ್ಸ್ ಅನ್ನು ಬಳಸಿದರೆ ತುಂಬಾನೇ ಒಳ್ಳೆಯ ಫಲಿತಾಂಶ ಬರುತ್ತದೆ ಎಂದು ನಾನು ಭಾವಿಸುತ್ತೇನೆ. ಅಷ್ಟೇ ಅಲ್ಲದೆ, ಈಗ ಅದೂ ಕೂಡ ಕಷ್ಟವಾದರೆ ನನ್ನ ಇನ್ನೊಂದು ಸಂದೇಶವೇನೆಂದರೆ, ಈಗ 3 ಹಂತಗಳಲ್ಲಿ ಓದುವುದೇನೆಂದರೆ ಅಬ್ಸರ್ವೇಷನ್, ಇಂಟರ್ಪ್ರಿಟೇಷನ್, ಅಪ್ಲಿಕೇಶನ್. ಈ 3 ವಿಧಾನದಲ್ಲಿ OIA, ಈ 3 ನೆನಪಿನಲ್ಲಿ ಇಟ್ಟುಕೊಳ್ಳಿರಿ. ಸ್ಟೆಪ್ 1 ಅಬ್ಸರ್ವೇಷನ್. ವಾಟ್ ಡಸ್ ದ ಪ್ಯಾಸೇಜ್ ಸೇ, ಏನು ಹೇಳುತ್ತದೆ ನಮಗೆ ಎಂದು ಅಬ್ಸರ್ವ್ ಮಾಡಿ. ಸ್ಟೆಪ್ 2 ಇಂಟರ್ಪ್ರಿಟೇಷನ್. ವಾಟ್ ಡಸ್ ದ ಪ್ಯಾಸೇಜ್ ಮೀನ್, ಇದರ ಅರ್ಥವೇನು, ಅದು ಎಲ್ಲಿ ನೆರವೇರಿದೆ, ಯಾವುದಕ್ಕೋಸ್ಕರ ಹೇಳಲ್ಪಟ್ಟಿದೆ. ಸ್ಟೆಪ್ 3 ಅಪ್ಲಿಕೇಶನ್. ವಾಟ್ ವಿಲ್ ಐ ಆಮ್ ಡೂ ಅಬೌಟ್ ವಾಟ್ ದ ಪ್ಯಾಸೇಜ್ ಸೇ ಅಂಡ್ ಮೀನ್.
ಈ ವಾಕ್ಯದ ಮುಖಾಂತರ ಏನು ಕಲಿತುಕೊಂಡೇನು, ಈ ವಾಕ್ಯದ ಮುಖಾಂತರ ಹೇಗೆ ಮುಂದಕ್ಕೆ ಹೋಗುತ್ತಿದ್ದೇನೆ, ಈ ವಾಕ್ಯವನ್ನು ಹೇಗೆ ನಾನು ಅನ್ವಯಿಸಿಕೊಳ್ಳಬೇಕು ಎಂಬುದು ನೆನಪಿನಲ್ಲಿ ಇಟ್ಟುಕೊಳ್ಳಿ. OIA ಅಬ್ಸರ್ವೇಷನ್, ಇಂಟರ್ಪ್ರಿಟೇಷನ್, ಅಪ್ಲಿಕೇಶನ್. ಈ 5 ಹಂತಗಳ ಮುಖಾಂತರ ಆಗದೆ ಹೋದರೆ, ಆಗ ಈ 3 ಹಂತಗಳ ಮುಖಾಂತರ ನೀವು ಓದಿದರೆ, ಆ 3 ಹಂತಗಳನ್ನು ಅನುಸರಿಸಿದರೆ ನೀವು ಪ್ರತಿ ವಾಕ್ಯದಲ್ಲೂ ಇರುವ ಸಾರಾಂಶವನ್ನು ತಿಳಿದುಕೊಳ್ಳುತ್ತೀರಾ, ಒಂದು ಉತ್ತಮವಾದ ಜ್ಞಾನವನ್ನು ಸಂಪಾದಿಸಿಕೊಳ್ಳುತ್ತೀರಾ. ಈಗ ಹೇಳಿದ್ದನ್ನು ಅರ್ಥ ಮಾಡಿಕೊಂಡು ಓದಬೇಕು. ಅದರಲ್ಲಿ ಯು ಮೀನ್ಸ್ ಅಂಡರ್ಸ್ಟ್ಯಾಂಡಿಂಗ್. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 30ನೇ ವಾಕ್ಯವನ್ನು ನೋಡಿ, ಫಿಲಿಪ್ಪನು ಓಡಿ ಹೋಗಿ ಆ ಮನುಷ್ಯನನ್ನು ಯೆಶಾಯನ ಪ್ರವಾದಿಯ ಗ್ರಂಥವನ್ನು ಓದುತ್ತಿರುವುದನ್ನು ಕೇಳಿ, ಎಲೈ, ನೀನು ಓದುವುದು ನಿನಗೆ ತಿಳಿಯುತ್ತದೋ? ಅಲ್ಲಿ ನಮಗೆ ತಿಳಿಸುತ್ತದೆ, ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡು ಓದಬೇಕು ಎಂದು ನಮಗೆ ತಿಳಿಸುತ್ತದೆ. ಓ ಮೀನ್ಸ್ ಅಬ್ಸರ್ವೇಷನ್, ಅಬ್ಸರ್ವ್ ಮಾಡಿಕೊಂಡು ಓದಬೇಕು. ಯೆಶಾಯನ ಗ್ರಂಥ 34:16. ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ, ಇವುಗಳಲ್ಲಿ ಯಾವುದೂ ಇಲ್ಲದಿರದು, ಎಲ್ಲವೂ ಜೊತೆ ಜೊತೆಯಾಗಿ ಇರುವವು. ಆತನ ಬಾಯಿಂದ ಅಪ್ಪಣೆಯಾಯಿತಲ್ಲವೇ, ಆತನ ಆತ್ಮವು ಇವುಗಳನ್ನು ಒಟ್ಟಿಗೆ ಬರಮಾಡಿತಷ್ಟೇ. ಯೋಹಾನನಿಗೆ ಬರೆದ ಸುವಾರ್ತೆ 5:39. ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ, ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ. ಅಪೊಸ್ತಲರ ಕೃತ್ಯ 17:11ನೇ ವಾಕ್ಯ. ಆ ಸಭೆಯವರ ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ, ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ಇದನ್ನು ಧ್ಯಾನಿಸಿ ಓದಬೇಕು, ಇದನ್ನು ಗಮನಿಸಿ ಓದಬೇಕು. ಇಂದು ಈ ವಿಧವಾಗಿ ಸ್ವಲ್ಪ ಸ್ವಲ್ಪ ವಾಕ್ಯಗಳು ನಮಗೆ ಕಾಣಿಸುತ್ತವೆ. ಆದುದರಿಂದ ವಾಕ್ಯವನ್ನು ಹೇಗೆ ಓದಬೇಕು, ಯಾವ ವಿಧಾನದಲ್ಲಿ ಗ್ರಹಿಸಬೇಕು ಎಂಬುದು ವಾಕ್ಯವೇ ಹೇಳುತ್ತದೆ. ಅನೇಕ ವಿಷಯಗಳು ಬೈಬಲ್ ಮುಖಾಂತರ ತಿಳಿದುಕೊಳ್ಳಬಹುದು. ಈ 5 ಹಂತಗಳನ್ನು ಅನುಸರಿಸಿ, ಇಲ್ಲವೆಂದರೆ ಈ 3 ಹಂತಗಳನ್ನು ಅನುಸರಿಸಿರಿ. ಯಾವುದು ನಿಮಗೆ ಇಷ್ಟವಾಗಿದೆಯೋ ಅದರಲ್ಲಿ ಧ್ಯಾನಿಸಿರಿ, ಅದನ್ನು ಅನುಸರಿಸಿರಿ. ಪ್ರತಿಯೊಂದು ಅಂಶವನ್ನು, ಪ್ರತಿಯೊಂದು ಅಧ್ಯಾಯವನ್ನು, ಪ್ರತಿಯೊಂದು ವಾಕ್ಯವನ್ನು ಈ ವಿಧವಾಗಿ ಪರಿಶೀಲಿಸಿ ಓದುವುದಾದರೆ ನೀವು ಒಂದು ಒಳ್ಳೆಯ ಆತ್ಮಿಕತೆಯ ಸಂಪಾದಿಸಿಕೊಳ್ಳುತ್ತೀರಾ. ಆದರೆ ನಿಮಗೆ ಸಮಯ ಸಿಕ್ಕಿದಾಗೆಲ್ಲ ಪ್ರತಿದಿನವೂ ಕೂಡ ವಾಕ್ಯವನ್ನು ಧ್ಯಾನಿಸುತ್ತಾ ಇರಬೇಕು, ಓದುತ್ತಾ ಇರಬೇಕು, ಅದನ್ನು ಅರ್ಥ ಮಾಡಿಕೊಳ್ಳುತ್ತಾ ಇರಬೇಕು. ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ ಮೆಸೇಜನ್ನು ಪ್ರತಿದಿನ ಕೇಳುತ್ತಾ ಇರಿ. ಯಾಕೆಂದರೆ ಈಗ ನೋಡಿ, 10 ವರ್ಷದಿಂದ ಆತ್ಮಿಕವಾಗಿ ಬೆಳೆಸುತ್ತಾ ಇದ್ದರೆ ಅದರ ಹಿಂದೆ ಅವರ ಪ್ರಯಾಸ, ಅವರ ಆತ್ಮಿಕವಾದ ಜ್ಞಾನವಿರುತ್ತದೆ. ಅವರ ಜ್ಞಾನವೆಲ್ಲವನ್ನು ವಿಡಿಯೋ ಮುಖಾಂತರ, ಇಲ್ಲವೆಂದರೆ ಪ್ರಸಂಗದ ಮುಖಾಂತರ ನಿಮಗೆ ತಿಳಿಸುತ್ತಾರೆ. ನೀವು ಇನ್ನೂ ಅಭಿವೃದ್ಧಿಯಾಗಬೇಕು, ದೇವರ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು ಎಂದರೆ ಸದಾ ಮೆಸೇಜನ್ನು ಕೇಳುತ್ತಾ ಇರಿ. ಯಾಕೆಂದರೆ ಶಾಲೆಯಲ್ಲಿ ನಿಮ್ಮ ಗುರುಗಳು ನಿಮಗೆ ಹೇಳದಿದ್ದರೆ ನಿಮಗೆ ಏನು ಬರುವುದಿಲ್ಲ. ಆದುದರಿಂದ ವಾಕ್ಯಗಳು, ಪ್ರಸಂಗಗಳು ಇವೆಲ್ಲವನ್ನು ಕೂಡ ಯಾವಾಗಲೂ ಬಿಟ್ಟು ಬಿಡಬಾರದು. ಇದರಿಂದ ಇನ್ನೂ ಹೆಚ್ಚಾಗಿ ವಿಶ್ವಾಸವು ಬೆಳೆಯುತ್ತದೆ, ಜ್ಞಾನವೂ ಕೂಡ ಬೆಳೆಯುತ್ತದೆ. ವಾಕ್ಯವು, ಪ್ರಸಂಗವು ಇವು 2 ಕೂಡ ನಮಗೆ 2 ಕಣ್ಣುಗಳು ಇದ್ದ ಹಾಗೆ. ಪ್ರಸಂಗವನ್ನು ಕೇಳುವಾಗ ವಾಕ್ಯವನ್ನು ಧ್ಯಾನಿಸುತ್ತೇವೆ. ಆದರೆ ಮುಖ್ಯವಾಗಿ ನೀವು ಧ್ಯಾನಿಸದೇ ಹೋದರೆ ಅದನ್ನು ಕೇಳಿಯೂ ವ್ಯರ್ಥವಾಗಿ ಹೋಗುತ್ತದೆ. ಕೇಳಿಯೂ ಗ್ರಹಿಸದೆ ಹೋದರೆ ಪ್ರಯೋಜನವಿರುವುದಿಲ್ಲ ಎಂದು ನೆನಪಿನಲ್ಲಿ ಇಟ್ಟುಕೊಳ್ಳಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡೋದನ್ನು ಮರೆಯಬೇಡಿ. ಈ ವಿಷಯವನ್ನು ಇತರರಿಗೂ ಶೇರ್ ಮಾಡಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.